my lovely friends, welcome back to my YouTube channel. So ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಐ ಆಮ್ ತಕ್ಷಿತಾ. ಸೊ ಈ ವೀಕೆಂಡ್ ನಾವು ಏನಾದರೂ ಮಾನ್ಸೂನ್ ಅಡ್ವೆಂಚರ್ ಟ್ರಿಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ನಮಗೆ ಹತ್ತಿರ ಆಗೋ ಹಾಗೆ ಸೆಲೆಕ್ಟ್ ಮಾಡಿದ ಪ್ಲೇಸ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರ್ದು ವ್ಲಾಗ್ ನಾನು ಸಪ್ರೇಟಾಗಿ ಹಾಕ್ತೀನಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಬಂದುಬಿಟ್ಟು ದಿ ಬ್ಲೋಸಮ್ ರೆಸಾರ್ಟ್. ನಾವಂತೂ ತುಂಬ ಎಂಡ್ ಮೂಮೆಂಟಲ್ಲೇ ಆ್ಯಕ್ಚುಲಿ ಹೇಳಬೇಕಾದ್ರೆ ಸ್ಟೇ ಬುಕ್ ಮಾಡಿದ್ದು. ಥ್ಯಾಂಕ್ ಗಾಡ್ ಆ್ಯಕ್ಚುಲಿ ಒಂದು ರೂಮ್ ಅವೈಲೇಬಲ್ ಇತ್ತು, ಇಲ್ಲಾಂತ ಹೇಳಿದರೆ ಟ್ರಿಪ್ಪೇ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗಿತ್ತು. ಸೊ ದಟ್ಸ್ ದ ಥಿಂಗ್. ಆ್ಯಂಡ್ ಫಸ್ಟ್ ನಾವು ಎಂಟ್ರಿ ಆದ ತಕ್ಷಣ ರಿಸೆಪ್ಷನ್ಗೆ ಹೋಗಿಬಿಟ್ಟು ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮಾಡಿದ್ವಿ. ಆಲ್ರೆಡಿ ಆಫ್ ಪೇಮೆಂಟ್ ಮಾಡಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಫುಲ್ ಕಂಪ್ಲೀಟ್ ಪೇಮೆಂಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವು ಚೆಕ್-ಇನ್ ಆದ ತಕ್ಷಣ ನಮಗೆ ವೆಲ್ಕಮ್ ಡ್ರಿಂಕ್ ಎಲ್ಲ ಕೊಟ್ಟರು. ಎಲ್ಲ ಹೋಗಿ ಚೆಕ್-ಇನ್ ಮಾಡಿ ಪ್ರೋಸೆಸ್ ಎಲ್ಲ ಆಯಿತು. ಸೊ ವಿ ಆರ್ ಚೆಕಿಂಗ್ ಇನ್ ಟು ದ ರೂಮ್. ಎಂಟ್ರಿ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇತ್ತು, ಮತ್ತು ಏನೆಲ್ಲ ಪ್ರೋಸೆಸ್ ಇದೆ ಅದನ್ನೆಲ್ಲನೂ ಹೇಳಿದ್ರು. ಆ್ಯಂಡ್ ಆರತಿ ಎತ್ತಿ ವೆಲ್ಕಮ್ ಮಾಡಿದ್ರು. ಗುಡ್ ಗೋ. ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇತ್ತು. ಒಂದು ಬಂದುಬಿಟ್ಟು ಜಕೂಝಿ ರೂಮ್ಸ್, ಇನ್ನೊಂದು ಬಂದುಬಿಟ್ಟು ಮೌಂಟೇನ್ ವ್ಯೂ ರೂಮ್ಸ್, ಇನ್ನೊಂದು ವುಡನ್ ಕಾಟೇಜ್ ರೂಮ್ಸ್, ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಗಾರ್ಡನ್ ಫೇಸಿಂಗ್ ರೂಮ್ಸ್. ಸೊ ನಾವು ತೊಗೊಂಡಿದ್ದ ರೂಮ್ ಬಂದುಬಿಟ್ಟು ಗಾರ್ಡನ್ ಫೇಸಿಂಗ್ ರೂಮು. ಯಾರಿಗಾದರೂ ಮೌಂಟೇನ್ ಫೇಸಿಂಗ್ ವ್ಯೂ ರೂಮ್ ಇಲ್ಲಾಂತ ಹೇಳಿದ್ರೆ ವುಡನ್ ಕಾಟೇಜ್ ರೂಮ್ ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಬರುವಂತಹ ಒಂದು 15-20 ಡೇಸ್ ಪ್ರಿಯರ್ ಬುಕ್ ಮಾಡಬೇಕಾಗುತ್ತೆ. ಬಿಕಾಸ್ ಹೈಯೆಸ್ಟ್ ಅದು ಬೇಗನೆ ಬುಕ್ ಆಗಿ ಹೋಗುತ್ತೆ. ಸೊ ನಾವಿಲ್ಲಿ ನಮ್ಮ ರೂಮಿಗೆ ಹೊರಗಡೆ ಕೂತ್ಕೊಳ್ಳೋಕ್ಕೆ ಸಿಟ್ಔಟ್ ಇತ್ತು. ಇಲ್ಲಿ 2 ಚೇರ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಈವನ್ ಬೆಡ್ ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಹಾಲ್ ತುಂಬಾ ದೊಡ್ಡದಾಗಿದೆಯಲ್ಲ. ಸೊ ಇಫ್ ಇನ್ ಕೇಸ್ 3 ಇಲ್ಲ 4 ಮೆಂಬರ್ಸ್ ಬರ್ತಾರೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬೆಡ್ಡನ್ನು ಹಾಲಲ್ಲಿ ಹಾಕ್ತಾರೆ. ಸೊ ಈವನ್ ನಮ್ಮ ರೂಮಿಂದನೂ ಮೌಂಟೇನ್ ವ್ಯೂ ಕಾಣಿಸ್ತಿತ್ತು. ಮೇಲೆ ರೂಮ್ ತೊಗೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ವ್ಯೂ ಕಾಣಿಸ್ತಿತ್ತು ಚಂದಕ್ಕೆ. ಸೊ ಇಲ್ಲಿ ಎಕ್ಸ್ಟ್ರಾ ಬೆಡ್ ಇದೆ, ಬಟ್ ನಾವಿಬ್ಬರೇ ಇರೋದ್ರಿಂದ ಆ ಬೆಡ್ನ ತೆಗೆದು ಹೊರಗಡೆ ಹಾಕಿದ್ದಾರೆ. ಆದ ತಕ್ಷಣ ಇಲ್ಲೊಂದು ಕುತ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ಸೊ ಆರಾಮ್ಸೆ ಕುತ್ಕೊಂಡು ಇಲ್ಲೊಂದು ಸೋಫಾ, ಡೋರ್ ಓಪನ್ ಮಾಡಿಬಿಟ್ಟು ಆರಾಮ್ಸೆ ಕುತ್ಕೊಳ್ಬೋದು. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ಡೋರ್ ಓಪನ್ ಮಾಡಿ ಇಡಬೇಡಿ, ಕೋತಿಗಳು. ಓಕೆ, ಕಿಂಗ್ ಸೈಜ್ ಈ ಕಡೆ. ಆ್ಯಂಡ್ ಇಲ್ಲೂ ಒಂದು ಸೋಫಾ ಇದೆ. ಇಲ್ಲಿ ಸಿಂಗಲ್ ಸೋಫಾ, ಇಲ್ಲಿ 2 ಮೆಂಬರ್ಸ್ ಕೂತ್ಕೊಳ್ಳೋದಕ್ಕೆ. ಲೆಪರ್ಡ್ ಇದೆ, ಫೋಟೋ ಇದೆ, ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ. ಇದು ಪೇಂಟಿಂಗ್ ಏನು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಲಗೇಜ್ ಇಲ್ಲೇ ಇಟ್ಟಿದ್ದೀವಿ, ಸೊ ಅದು ರೂಮಾಗಿ ಮೆಸ್ ಆಗಲ್ಲ. ಅಲ್ಲೊಂದು ನಾನು ಎಕ್ಸ್ಟ್ರಾ ಬೆಡ್ ಇದೆ ಅಂತ ತೋರಿಸಿದ್ನಲ್ಲ, ಅದನ್ನ ಮೋಸ್ಟ್ಲಿ ಇಲ್ಲಿ ಹಾಕ್ತಾರೆ ಅಂದ್ಕೊಳ್ತೀನಿ. ಸೊ ಆರಾಮ್ಸೆ 3 to 4 ಮೆಂಬರ್ಸ್ ಸ್ಟೇ ಆಗ್ಬೋದು. ಕಿಂಗ್ ಸೈಜ್ ಬೆಡ್. ವಾಪಸ್ ಇಲ್ಲಿ ನಾನು ಹೇಳಿದ್ನಲ್ಲ ನೋಡಿ, ಅಗೇನ್ ಇಲ್ಲಿ ಕೂಡ ಲೆಪರ್ಡ್ ಫೋಟೋ ಇದೆ. ಇಲ್ಲಿ ಕೂಡ ವಾಟರ್ ಬಾಟಲ್ಸ್ ಇಟ್ಟಿದ್ದಾರೆ, ಈ ಬಾಟಲಲ್ಲಿ. ಮತ್ತು ಸ್ನ್ಯಾಕ್ಸ್, ಕುಕ್ಕೀಸ್ ಇಂದ ನಾವು ತಿಂದ ಹಾಗೆ ನಾವು ತಿಂದಿದ್ದೀವಿ. ಆ್ಯಂಡ್ ಯೂಶ್ವಲಿ ಎಲ್ಲ ಸ್ಟೇಯಲ್ಲಿ ಇರ್ತಾರಲ್ಲ, ಶುಗರ್, ಕಾಫಿ, ಹಮ್ಮು ಪ್ಯಾಕೆಟ್ಸ್, ಗ್ರೀನ್ ಟೀ. ಮತ್ತು ಒಂದು ಕಬರ್ಡ್ಸ್ ಇದೆ. ನಾವು ಆಲ್ರೆಡಿ ಎಲ್ಲ ಲಗೇಜ್ ತುಂಬಿಸಿಬಿಟ್ಟಿದ್ದೀವಿ. TV, ನಾರ್ಮಲ್ ಮಿರರ್ ಒಂದು, ಆ್ಯಂಡ್ ಅಟ್ಯಾಚ್ ವಾಶ್ರೂಮ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಪಾ ಇದೆ. ಸ್ಪಾದು ಇನ್ನೊಂದೇನಂದರೆ ನಮ್ಮ ರೂಮ್ ಆಪೋಸಿಟೇ ಸ್ಪಾ ಇದೆ. ಬಾಡಿ ಸ್ಪಾ 1 ಅವರ್ಗೆ 3500. ಸ್ವೆದಿಸ್ ಮಸಾಜ್, ಡೀಪ್ ಟಿಶ್ಯೂ, ಅರೋಮಾ, ಕಾಫಿ ಸ್ಕ್ರಬ್, ಸ್ಯಾಂಡಲ್ ಸ್ಕ್ರಬ್. ಇಬ್ರಳಿಗೆ ಅಂತೂ ಕಾಫಿ ಸಫಿಷಿಯೆಂಟ್ ಇದೆ, ಯಾಕೆಂತಂದರೆ ಜಾಸ್ತಿ ಹಾಲ್ ಇದೆ ಆ್ಯಂಡ್ ರೂಮ್ ಇದೆ. ಆ್ಯಂಡ್ ಹಾಲಲ್ಲೇ ನಾವು ನಮ್ಮ ಥಿಂಗ್ಸ್ನ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಟ್ರೋಲಿ ತಂದಿದ್ದೀವಲ್ಲ, ಅದನ್ನ ನಾವು ಹಾಲಲ್ಲೇ ಇಟ್ಟುಬಿಟ್ಟಿದ್ದೀವಿ. ಸೊ ದಟ್. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಸ್ಪಾ ಇದೆ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಪಾ ಇದೆ. ಆ್ಯಂಡ್ ನಮಗೆ ಡಿನ್ನರ್ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಆಗಿ ಬಂದಿರೋದು ಪ್ಯಾಕೇಜಲ್ಲಿ. ಎಸ್, ಅಂದರೆ ನಮ್ಮದು ಬಂದ್ಬಿಟ್ಟು ಗಾರ್ಡನ್, ನಾನು ಆವಾಗಲೇ ಹೇಳಿದೆ ಹಾಗೆ ಗಾರ್ಡನ್ ಫೇಸಿಂಗ್ ರೂಮ್.
ಈವನ್ ಇಲ್ಲಿ ಕೂಡ ನಮಗೆ ಮೌಂಟೇನ್ ವ್ಯೂ ಕಾಣಿಸ್ತಿದೆ. ಈಗಲೂ ಕೂಡ ಫುಲ್ ಮಿಸ್ಟ್ ಇದೆ ಅಲ್ಲಿ ಸಹ. ಬಟ್ ಮೇಲ್ಗಡೆ ರೂಮ್ ಇದ್ದರೆ ಟಾಪಲ್ಲಿ ಇದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು ಅಂದ್ಕೊತೀನಿ. ಮೈಂಡ್ ತುಂಬ ಪೀಸ್ ಆಗಿದೆ, ಫುಲ್ ಸೈಲೆಂಟ್ ಇದೆ. ನಾನು ಮಾತಾಡ್ತಿರೋದು ನನಗೇನೆ ಎಕೋ ಹೊಡಿತಾ ಉಂಟು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ವಿಲ್ ಸಿ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಆ್ಯಂಡ್ ಟೀ ಸ್ನ್ಯಾಕ್ಸ್ ಎಲ್ಲ ಇದೆ, ಮಾಡಿದ್ವಲ್ಲ ಅದರಲ್ಲೇ ಇನ್ಕ್ಲೂಡೆಡ್. ಟೈಮ್ ಬಂದು 6 o'clock ಆಯಿತು. ನಾವು ಟೀ ಕುಡಿಯೋಕೆ ಹೋಗೋಣ. ಟೀ, ಕಾಫಿ, ಸ್ನ್ಯಾಕ್ಸ್ ಏನಿದೆ ಗೊತ್ತಿಲ್ಲ, ಹೋಗೋಣ. ಹೋಗ್ಬೋದು ಅಂತಲ್ಲ. ಚೆನ್ನಾಗಿ ಒಂದು ಟ್ರಿಪ್ ಮಲಗಿ ಎದ್ದು ಟೀ ಕುಡ್ಕೊಂಡು ಬರೋಣ, ಇಲ್ಲಾಂದ್ರೆ ಮತ್ತೆ ಡೈಸಿ ಫೀಲ್ ಆಗುತ್ತೆ. ಸರ್ ಎಂತೆಲ್ಲ ಕರೆದಿದ್ದು ಸರ್ ಅಂತ. ಓಕೆ, ಆ ಕಡೆ ಎಲ್ಲ ರೂಮ್ಸ್ ಇದೆಯಲ್ಲ, ಇದು ನೋಡ್ಬೋದು. ಅಲ್ಲಿ ಕಾಟೇಜ್ ರೂಮ್ಸ್ ಮತ್ತು ಹಿಲ್ ವ್ಯೂ ರೂಮ್, ಪಾಯಿಂಟ್ ರೂಮ್ಸ್ ಎಲ್ಲ ಈ ಕಡೆ ಬರುತ್ತೆ. ಮೌಂಟೇನ್ ವ್ಯೂ ಎಲ್ಲ ಉಯ್ಯಾಲೆ ಸ್ವಿಂಗ್ ಹಾಕಿದ್ದಾರೆ ಅಲ್ಲಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಬಟ್ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯಲ್ಲ. ಆಲ್ರೆಡಿ ಜಾಲಿ ತುಂಬ ಕೋಲ್ಡ್ ಇದೆ. ಈ ಕೋಲ್ಡಲ್ಲಿ ನನಗಂತ ಇಳಿಯೋಕ್ಕಾಗಲ್ಲ. ಆಟ ಆಡ್ತಿದ್ದಾರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ. ಟೀ ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡೆಡ್ ಇತ್ತು ಪ್ಯಾಕೇಜಲ್ಲಿ. ಸೊ ನಾವು ಹೋದಾಗ ಫ್ರೆಂಚ್ ಫ್ರೈಸ್ ಮತ್ತು ಪಕೋಡ, ಟೀ, ಕಾಫಿ. ಫ್ರೆಂಚ್ ಫ್ರೈಸ್, ಬೋಂಡಾ, ಯು, ಮೀ ಆ್ಯಂಡ್ ದ ವ್ಯೂ. ಮತ್ತೆ ಈ ನಾಯಿ ಇತ್ತು. ಇಂಡೋರ್ ಆ್ಯಕ್ಟಿವಿಟೀಸ್ ರೂಮ್ಸ್ ಇತ್ತು. ಸೊ ಇಂಡೋರ್ ಆ್ಯಕ್ಟಿವಿಟೀಸಲ್ಲಿ ಬಂದುಬಿಟ್ಟು ಟೇಬಲ್ ಟೆನ್ನಿಸ್, ಫೂಟ್ಬಾಲ್, ಸ್ನೂಕರ್ ಹಾಗೆ ಬೋರ್ಡ್ ಗೇಮ್ಸ್ ಇತ್ತು. ಸೊ ಔಟ್ಡೋರ್ ಆ್ಯಕ್ಟಿವಿಟೀಸಲ್ಲಿ ಬಂದರೆ ಬ್ಯಾಡ್ಮಿಂಟನ್ ಇದೆ ಆ್ಯಂಡ್ ಕ್ರಿಕೆಟ್ ಕೂಡ ಆಡ್ಬೋದು. ಗೇಮ್ಸ್ ಆಟ ಆಡಿ ಸತತವಾಗಿ ಹೀನಾಯವಾಗಿ ಸೋತ ನನ್ನ ಗಂಡನಿಗೆ ಎಂತ ನಾನೇ ಗೆದ್ದಿದ್ದು. ಈ ಬಾಯ್ಸ್ ಯಾವಾಗಲೂ ವೆರಿ ಸ್ಟಿಂಕಿ ಪರ್ಸನ್ಸ್, ಅಷ್ಟು ಬೇಗ ಆಕ್ಸೆಪ್ಟೇ ಮಾಡೋದಲ್ಲ. ಈ ಚಳಿಯಲ್ಲೂ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರಪ್ಪ. ಇವನು ನೈಟ್ ಆಗ್ತಾ ಬಂತು. ಇಲ್ಲೂ ಕೂತ್ಕೊಳ್ಳೋದಕ್ಕಿತ್ತು, ಅದನ್ನು ತೆಗೆದಿದ್ದಾರೆ. ಇಲ್ಲಿ ನೀರು ಹಾರಿಸ್ತಾ ಇದ್ರಲ್ಲ, ಅದನ್ನು ತೆಗೆದಿದ್ದಾರೆ, ಆಫ್ ಮಾಡಿರ್ತಾರೆ. ಸಾಹೇಬ್ರು ಫುಲ್ ಚಿಲ್ ಮಾಡ್ತಾ ಇದ್ದಾರೆ. ನೈಟ್ ವ್ಯೂ ಇನ್ ದಿ ಬ್ಲಾಸಮ್ ರೆಸಾರ್ಟ್. ಡಿನ್ನರ್ಗೆ ಹೋಗೋಣ. ಕ್ಯಾಂಪ್ ಫೈರ್ ಮ್ಯೂಸಿಕ್ ಮಾತ್ರ ಜೋರಾಗಿ ಕೇಳಿಸ್ತಿದ್ದಲ್ಲ, ಏನಿದೆ ಅಂತ ಗೊತ್ತಿಲ್ಲ, ಹಿಂಗೆ ನೋಡಬೇಕು. ಹೋಗೋಣ ಹಿಂಗೆ. ನೈಟ್ ವ್ಯೂ. ನೈಟ್ ವ್ಯೂ ಕಣ ನಿನ್ನ ಫೇವ್ರೆಟ್. ಸೂಪ್ ಕುಡಿತೀರ ಈಗ? ಫುಡ್ಡಲ್ಲಿ ತುಂಬಾ ಆಪ್ಷನ್ಸ್ ಇತ್ತು ಆ್ಯಂಡ್ ವೆಜ್ಜಲ್ಲಿ ತುಂಬ ಆಪ್ಷನ್ಸ್ ಇದೆ. ಸೊ ಬಂದರೆ ಫ್ರೂಟ್ ಸಲಾಡ್ ಇತ್ತು, ಪಾಸ್ತಾ ಇತ್ತು, ಬಾಯ್ಲ್ಡ್ ವೆಜಿಟೇಬಲ್ಸ್, ಕರ್ಡ್ ರೈಸ್, ಆಮೇಲೆ ಪಾಪಡ್, ಪಿಕ್ಕಲ್, ವೆಜ್ ಸ್ಟಾರ್ಟರ್ಸ್ ಇತ್ತು, ಬೇಬಿಕಾರ್ನ್ ಇತ್ತು, ಪನ್ನೀರ್ ಲಸಾನಿಯಾ ಇತ್ತು, ವೆಜ್ ಪಲಾವ್, ಮಿಕ್ಸ್ಡ್ ವೆಜಿಟೇಬಲ್ ಪೊರಿಯಾಲ್, ಮತ್ತು ಹಕ್ಕಾ ನೂಡಲ್ಸ್, ವೈಟ್ ರೈಸ್, ದಾಲ್, ರಸಮ್ ಎಕ್ಸೆಟ್ರಾ. ಬಟ್ ಫುಡ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ನಿಜವಾಗ್ಲೂ ಈ ರೆಸಾರ್ಟಲ್ಲಿ ದ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಫುಡ್. ಯಾಕೆಂದರೆ ನೈಟ್ ಡಿನ್ನರ್ ಕೂಡ ಸೂಪರಾಗಿತ್ತು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ವೆರೈಟಿ ಇತ್ತು, ಅಷ್ಟೇ ಡಿಲಿಷಿಯಸ್ ಆಗಿ ಕೂಡ ಇತ್ತು. ನಾನ್ ವೆಜ್ಜಲ್ಲೂ ಕೂಡ ವೆರೈಟೀಸ್ ಇತ್ತು, ಲೈಕ್ ಎಗ್ ಚಿಲ್ಲಿ, ಆಂಧ್ರ ಚಿಲ್ಲಿ, ಆಮೇಲೆ ಬಂದ್ಬಿಟ್ಟು ಚಿಕನ್ ಗ್ರೇವಿ ಇತ್ತು ಆ್ಯಂಡ್ ಚಿಕನ್ ಬಿರಿಯಾನಿ ಸಹ ಇತ್ತು.
ಸ್ವೀಟ್ಸ್ ಕೂಡ ಅಷ್ಟೇ ತುಂಬ ವೆರೈಟೀಸ್ ಆಫ್ ಆಪ್ಷನ್ಸ್ ಇಟ್ಟಿದ್ರು ಸ್ವೀಟ್ಸಲ್ಲಿ. ಲೈಕ್ ಚಾಕ್ಲೇಟ್ ಪುಡ್ಡಿಂಗ್, ಪಾಯಸ ಇತ್ತು, ಫ್ರೂಟ್ ಕಸ್ಟರ್ಡ್ ಇತ್ತು, ಬ್ಲ್ಯಾಕ್ ಫಾರೆಸ್ಟ್ ಇತ್ತು. ಸೊ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎಲ್ಲ ಕೂಡ. ಈವನ್ ಐಸ್ ಕ್ರೀಮ್ ಕೂಡ ಇತ್ತು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದ್ರೆ, ಆ ದಿನ ಲೈವ್ ಕನ್ನಡ ಸಾಂಗ್ ಇವೆಂಟ್ ನಡೀತಾ ಇತ್ತು ರೆಸ್ಟೋರೆಂಟಲ್ಲಿ. ಹಾಡು ಕೇಳ್ಕೊಂಡು ನಾವು ನಮ್ಮ ಡಿನ್ನರ್ನ ಮುಗಿಸಿದ್ವಿ. ಸೊ ಆಫ್ಟರ್ ಡಿನ್ನರ್ ವಿ ವೆಂಟ್ ಡೈರೆಕ್ಟ್ಲಿ ಟು ಕ್ಯಾಂಪ್ ಫೈರ್. ಬೇಸಿಕ್ಲಿ ರೆಸಾರ್ಟ್ಲಿ ಸ್ಟೇ ಆದವ್ರಿಗೆ 2 ಕಡೆ ಕ್ಯಾಂಪ್ ಫೈರ್ ಹಾಕಿರ್ತಾರೆ. ಸೊ ಯಾರಿಗೆ ಎಲ್ಲಿ ಬೇಕಾದರೂ ಕೂತ್ಕೊಳ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೂ ಕೂಡ ಅಷ್ಟೇ ತುಂಬಾ ಆಪ್ಷನ್ಸ್ ಇತ್ತು. ಫ್ರೂಟ್ಸ್ ಇತ್ತು, ಸಲಾಡ್ ಇತ್ತು, ಬಾಯ್ಲ್ಡ್ ವೆಜಿಟೇಬಲ್ಸ್, ಕಾಫಿ, ಟೀ, ಹಾಗೆ ಉಪ್ಮಾ, ಪೋಹ, ರೈಸ್ ಬಾತ್, ಚೋಲೆ ಭಟೂರೆ, ಆಲೂ ಪರೋಟ, ಇಡ್ಲಿ ವಡ, ಚಟ್ನಿ ಆ್ಯಂಡ್ ಸ್ವೀಟ್ಸ್ ಕೂಡ ಇತ್ತು. ಲೈಕ್ ಡೋನಟ್ಸ್ ಇತ್ತು, ಕಪ್ ಕೇಕ್ಸ್ ಇತ್ತು, ಬ್ರೆಡ್ ಆ್ಯಂಡ್ ಜಾಮ್ ಇತ್ತು, ಮಿಲ್ಕ್ ಶೇಕ್, ಸ್ಯಾಂಡ್ವಿಚಸ್ ಇತ್ತು. ಆ್ಯಂಡ್ ಈವನ್ ಇನ್ನೊಂದು ಅಂತ ಹೇಳಿದ್ರೆ ಲೈವ್ ಕೌಂಟರ್ ಇತ್ತು. ಸೊ ಬೇಸಿಕ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಚೀಸ್ ಆಮ್ಲೆಟ್ ಇಲ್ಲ ಇರ್ಬೋದು, ಮಸಾಲ ಆಮ್ಲೆಟ್ ಹೇಳಿದ್ರೆ ಅವ್ರು ಲೈವ್ ಕೌಂಟರಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ಈವನ್ ಮಸಾಲೆ ದೋಸೆ ಕೂಡ ಅಷ್ಟೇ ಸೇಮ್ ಹೇಳಿದರೆ ಅವರು ಆವಾಗಲೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಾಫಿ ಏನಾದರೂ ಬೇಕು ಹೇಳಿದ್ರೆ, ಹಾಟ್ ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೇಳಿದ್ರೆ ಲೈವ್ ಕೌಂಟರ್ ಹತ್ರ ಹೋಗಿ ಕೇಳಿದ್ರೆ ಅವ್ರು ಅಲ್ಲೇ ಮಾಡಿಕೊಡ್ತಾರೆ. ಪ್ಲೇ ಏರಿಯಾ, ಉಯ್ಯಾಲೆ ಆಟ ಆಡ್ತೀಯಾ ಅಣ್ಣ? ಜಾರ್ಬಂಡಿಲಿ ನೋಡು, ಜಾರಿ ಹಂಗೆ ಚಿಕ್ಕ ಹಳ್ಳಕ್ಕೆ ಬಿದ್ದೋಗ್ತೀವಿ. ಆ ಕಡೆ ರೋಪ್ ಆ್ಯಕ್ಟಿವಿಟೀಸ್ ಇದೆ, ನೋಡ್ಕೊಂಬರೋಣ ಬನ್ನಿ. ರೆಸ್ಟೋರೆಂಟ್ ಬ್ಯಾಕ್ ಸೈಡ್ ಫುಲ್ ರೋಪ್ ಆ್ಯಕ್ಟಿವಿಟೀಸ್. ಇವರಿಗೆಲ್ಲ ಆಡೋಕ್ಕೆ ಇಷ್ಟ ಇದೆ ಇವರಿಗೆಲ್ಲ. ಓಹ್, ಇದು ಕಂಟಿನ್ಯೂಸ್ ಹೋಗುತ್ತಾ ಅಂತ. ಎಸ್, ಈ ತೋಟ ಮಧ್ಯೆಯಿಂದ ಹೋಗಲಿಕ್ಕೆ ಕಂಟಿನ್ಯೂಸ್. ಹಿಂಗೆ ಹೋಗುತ್ತೆ. Opposite spa, petal spa. ಸ್ಪಾ ಮಾತ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಇರಲ್ಲ, ಯು ನೀಡ್ ಟು ಪೇ ಎಕ್ಸ್ಟ್ರಾ. ಸೊ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಸರ್ವಿಸ್ ಯು ಆರ್ ಗೋಯಿಂಗ್ ಟು ಆಪ್ಟ್. ಸೊ ಬೇಸಿಕ್ಲಿ ಫುಟ್ ಮಸಾಜ್ ಇದೆ, ಹೆಡ್ ಮಸಾಜ್ ಇಲ್ಲ ಕಂಪ್ಲೀಟ್ ಬಾಡಿ ಮಸಾಜ್ ಇದೆ. ಸೊ ಅದರಲ್ಲೂ ಕೂಡ ಡಿಫ್ರೆಂಟ್ ಇದೆ. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ವಾ. ಈವನ್ ಸ್ಟೇ ರೂಮ್ ಕೂಡ ಇದೆ. ದಟ್ಸ್ ದ ಥಿಂಗ್. ಆ್ಯಂಡ್ ಇಲ್ಲಿ ಚೆಕ್ ಇನ್ ಬಂದುಬಿಟ್ಟು 1 PM ಆ್ಯಂಡ್ ಚೆಕ್ಔಟ್ ಬಂದುಬಿಟ್ಟು 11 PM. ಈವನ್ ರೂಮ್ ಕಾಸ್ಟ್ ಕೂಡ ಯಾವ ರೂಮ್ ನೀವು ಆಪ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೌಂಟೇನ್ ವ್ಯೂ ರೂಮಿಗೆ ಒಂದು ಕಾಸ್ಟ್ ಇದ್ದರೆ, ಗಾರ್ಡನ್ ವ್ಯೂಗೆ ಒಂದು ಕಾಸ್ಟ್ ಇರುತ್ತೆ, ಜಕೂಸಿಗೆ ಬೇರೆಯೇ ಕಾಸ್ಟ್ ಇರುತ್ತೆ. ನಾವು ಸ್ಟೇ ಆಗಿದ್ದು ಬಂದುಬಿಟ್ಟು ಗಾರ್ಡನ್ ವ್ಯೂ ರೂಮ್. ಸೊ ಅದ್ರ ಕಾಸ್ಟ್ ಬಂದು GST ಎಲ್ಲ ಆ್ಯಡ್ ಆಗಿ 7,700 ಆಗಿತ್ತು. ಆ್ಯಂಡ್ ಈವನ್ ಪ್ರೈಸ್ ಮೈಟ್ ವೇರಿ. ವೀಕೆಂಡಲ್ಲಿ ಒಂದು ಕಾಸ್ಟ್ ಇದ್ದರೆ, ವೀಕ್ ಡೇಸಲ್ಲಿ ಬೇರೆಯೇ ಕಾಸ್ಟ್ ಇರುತ್ತೆ. ಸೊ ನಾವು 11 o'clockಗೆ ಚೆಕ್ಔಟ್ ಆದ್ವಿ. That's the vlog, guys. Hope you guys enjoyed the video. If you do, please like, share and comment to my channel. And stay tuned for Chikmagaluru vlog. Bye bye.